ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಏನಾಗಿರುತ್ತೆ ಅಂದರೆ ನಾವು ಕಪ್ಪಡಿಗೆ ಹೋಗಿದ್ವಿ, ಅದ್ರದ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಆವತ್ತು ನಾನು ಯಾವುದೇ ಥರದ ಇಂಟ್ರಡಕ್ಷನ್ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಪ್ರಾಪರಾಗಿ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಏನು ಇವಾಗೇನು ಫಾಲೋ ಮಾಡಿಸ್ಬಿಟ್ಟು ನಿನ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ಬಿಟ್ಟಿದ್ಯಾ? ಒಬ್ರ ಹತ್ರನೂ ಒಂದು ಫಾಲೋ ಮಾಡ್ತಿಲ್ಲ. ನೀವೇನು ಫಾಲೋ ಮಾಡಿದ್ಯಾ? ತೋರಿಸ್ಬಿಡು ನೀನು ಫಾಲೋ ಮಾಡ್ರಿ ಅಂಟಿ. ನಾನು ಇದನ್ನೆಲ್ಲ ವಿಡಿಯೋ ಹಾಕ್ತೀನಿ. ನಾನು ತಗೊಂಡೆ ಕರೀದು ಮಾಡು. ನೀನೇ ತಗೋ ನೀನು ಏನು ಇವತ್ತು ಫಸ್ಟ್ ಓಡಿಸ್ತಾ ಇದ್ದಾನ ಬೈಕಾ? ಏನು ಮಾಡ್ತಿದ್ದಾರೆ ಅವರು? ಬಾಯ್ ನಮ್ಮ ಭಾವನಾ. ಇವಾಗ ನಾವು ಮನೆಯಿಂದ ಹೊರಟ್ವಿ ದೇವಸ್ಥಾನಕ್ಕೆ, ಕಪ್ಪಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ನಾನು, ನಮ್ಮ ಹಸ್ಬೆಂಡ್, ನಮ್ಮ ಅಣ್ಣ, ನನ್ನ ತಮ್ಮ ಇವರೆಲ್ಲ ಹೊರಟ್ವಿ. ಬಟ್ ಅಲ್ಲಿ ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಿ ಪೂಜೆ ಮಾಡಿಸೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟೊಂದು ರಶ್ ಇತ್ತು. ಅಲ್ಲಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಪೂಜೆ ಎಲ್ಲ ಮಾಡಿಸ್ಬೇಕಾಗಿರುತ್ತೆ. ಅದನ್ನೆಲ್ಲ ಬಿಟ್ಟು ವೀಡಿಯೋಸ್ ಮಾಡಿಕೊಂಡು ನಿಂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ನಾನು ಅಷ್ಟೊಂದು ವೀಡಿಯೋಸ್ ಮಾಡಲಿಲ್ಲ. ನನ್ನ ತಮ್ಮಂಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಮಾಡು ಅಂತ ಅಂದೆ. ಅವ್ನು ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದಾನೆ. ಕಪ್ಪಡಿ ಕೈಲಾಸದ ಕಣ್ಣ ರಾಜಪಾರಿ. ಎಷ್ಟು ನೋಡ್ತಿತ್ತು ಗೊತ್ತಾ? ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಮನೆಯಲ್ಲಿ ಏನೇನಾಯಿತು, ನೆಕ್ಸ್ಟ್ ಡೇ ಹೆಂಗಿತ್ತು ಅಂತ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಾನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನು ಬೇಕು ಹೇಳು ಹೇಳು. ಅದೇನು ನೋಡ್ಬತ್ತು ದುಡ್ಡು ಬೇಕಂತೆ. ಪ್ರಸುಗೊಡಿತಾನೆ ಹೆಂಗ್ ನಿಂತ ನೋಡಂಟಿ. ಸಾಕು. ವಿಡಿಯೋ ಆಯ್ತು, ಮುಗೀತು. ಕುಶನಿ ಲೇ ಮಾಡೋ ಅಂತ ಹೇಳ್ತಾ ಇರೋದು. ನಿಮ್ಮ ಅಮ್ಮ ವಿಡಿಯೋ ಮಾಡಕ್ ಬರಲ್ವಲ್ಲ? ಸರಿ, ನನ್ಗೆ ಹಂಗೆ ಹಿಡ್ದು ಹಂಗೆ ಬಾಯ್ ಮಾಡು ಖುಷಿ. ಇಲ್ಲಿ ಮಗಳು ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಿನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪರವಾಗಿಲ್ಲ.